ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ನ ಆರ್ಥೋಗ್ರಾಫಿಕ್ ಮತ್ತು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ನ ಐಸೋಮೆಟ್ರಿಕ್ ಯಾವ ತರ ಮಾಡೋಣ ಅನ್ನೋದನ್ನ ನೋಡೋಣ. ಇದು ಪರ್ಟಿಕ್ಯುಲರ್ ಆಗಿ ಡಿಪ್ಲೊಮಾ ಸ್ಟೂಡೆಂಟ್ ಮತ್ತು ಫಸ್ಟ್ ಇಯರ್ ಗೆ ಸಂಬಂಧಪಟ್ಟಿದಂತ ವಿಡಿಯೋ ಆಗಿರುತ್ತೆ. ಮುಂಚೆ ಏನ್ ಮಾಡ್ಕೊಂಡ್ರೆ ಇಲ್ಲಿದೆಯಲ್ಲ ಈ ಪ್ರೋಟೋಜನ್ ನ ತಗೊಂಡ್ಬಿಟ್ಟು ಇದು ಫ್ರಂಟ್ ವೇವ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ರಂಟ್ ವೇವ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ರೆಕ್ಟಾಂಗುಲರ್ ಬಾಕ್ಸ್ ಇದೆ, ಈ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟ್ ನ ಕ್ಲಿಕ್ ಮಾಡಿ, ವಿಡ್ತ್ ಇದೆ 15 ಅಂತ ಕೇಳೋನೆ, 15 ಎಂಟರ್ ಕೊಟ್ಬಿಡಿ. ಸೊ ಹೈಟ್ ಕೇಳೋನೆ, ಹೈಟ್ ನೋಡಿ 100 ಇದೆ, 100 ಟೈಪ್ ಮಾಡಿ ಎಂಟರ್ ಕೊಟ್ಬಿಟ್ರೆ ಈ ಡಯಾಗ್ರಾಮ್ ನಿಮ್ಗೆ ಸಿಕ್ಬಿಡುತ್ತೆ. ಇವಾಗ ಈ ಮೂವ್ ಕಂಪೌಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಎಂಟೈರ್ ಡಯಾಗ್ರಾಮ್ ಸೆಲೆಕ್ಟ್ ಮಾಡಿ, ಬೇಕಾದ್ರೆ ಜೂಮ್ ಹಾಕೊಳ್ಳಿ. ಈ ಸೆಂಟರ್ ಪಾಯಿಂಟ್ ನ ಮತ್ತೆ ಈ ಸೆಂಟರ್ ಪಾಯಿಂಟ್ ನ ಎರಡು ಒಟ್ಟಿಗೆ ತಂದಾಗ ನಿಮಗೆ ಪರ್ಟಿಕ್ಯುಲರ್ ಅದು ಡಯಾಗ್ರಾಮ್ ನ ಸೆಂಟರ್ ಪಾಯಿಂಟ್ ಸಿಕ್ಬಿಡುತ್ತೆ ನೋಡಿ. ಇದನ್ನು ತಂದ್ಬಿಟ್ಟು ಈ ಡಯಾಗ್ರಾಮ್ಗೆ ಇಟ್ಬಿಡಿ. ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಟಾಗ ರಿಟರ್ನ್ ಕೊಡಿ. ಸೊ ರಿಟರ್ನ್ ಕೊಟ್ಟಾಗ ಈ ತರ ನೋಡಿ, ಇಲ್ಲಿ ಮತ್ತೆ ಆಪ್ಷನ್ಸ್ ಇದೆ, ಸಿಮೆಟ್ರಿಕ್ ಅಂತಿದೆ. ಇದನ್ನ ಸಿಮೆಟ್ರಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಟೆನ್ಸ್ ಅಂತ ಬರುತ್ತೆ, ಡಿಸ್ಟೆನ್ಸ್ ಅಲ್ಲಿ 40 ಅಂತಿದೆ, 40 ನ ಎಂಟ್ರಿ ಮಾಡಿ ಎಂಟರ್ ಕೊಟ್ಬಿಡಿ. ಇದಾದ ನಂತರ ಮತ್ತೆ ಫೋಟೋಜನ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಫ್ರಂಟ್ ವ್ಯೂ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ವಿತ್ ಹೆಲ್ಪ್ ಆಫ್ ಲೈನ್ ಕಮಾಂಡ್ ನೋಡಿ ಈ ತರ ಪ್ಲಸ್ ಮಾರ್ಕ್ ನ ಹಾಕ್ಬಿಡಿ. ಫಸ್ಟಿಗೆ ಏನಿದೆ ಅಂದ್ರೆ 30 ಇದೆ, 30 ಎಂಟರ್ ಮಾಡ್ಕೊಳ್ಳಿ. ಈ ಕಡೆ ಡೌನ್ 30 ಇದೆ, ಡೌನ್ 30 ಎಂಟರ್ ಮಾಡಿ. ಮತ್ತೆ ಈ ಕಡೆ ನೋಡಿ 25 ಇದೆ, 25 ಎಂಟರ್. ಮತ್ತೆ ಈ ಕಡೆ ಕೂಡ 25 ಬರುತ್ತೆ, 25 ಎಂಟರ್. ಇದನ್ನ ಈ ಕಡೆ ಡ್ರ್ಯಾಗ್ ಮಾಡಿ, ಸೇಮ್ ಲೆಂತ್ ಮತ್ತೊಂದು ಲೆಂತ್ ಸಿಗುತ್ತೆ. ಡೌನ್ 90 ಇದೆ, 90 ಎಂಟರ್ ಕೊಡಿ. ಇವಾಗ ಫಿಟ್ ತಗೊಳ್ಳಿ. ಈ ಲೈನ್ಗೆ ಜಸ್ಟ್ ಡ್ರ್ಯಾಗ್ ಮಾಡಿದಾಗ ಎರಡು ಲೆಂತ್ ಸೇಮ್ ಲೆಂತ್ ಮತ್ತೊಂದು ಲೈನ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಇದನ್ನು ಸೇಮು ಈ ಕಡೆ ನೋಡಿ 25 ಇದೆ, 25ನ ಟೈಪ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಈ ಲೈನ್ನ ಮತ್ತೆ ಈ ಲೈನ್ನ ಡ್ರಾ ಮಾಡಿಬಿಟ್ಟು ಈ ಲೈನ್ಗೆ ಜಾಯಿಂಟ್ ಮಾಡಿ. ಇದಾದ ನಂತರ ಇದು ಬರುತ್ತೆ ಮೂವ್ ಕಮಾಂಡು. ಮೂವ್ ಕಮಾಂಡ್ ನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟೈರ್ ಡಯಾಗ್ರಾಮ್ ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದು ನಿಮಗೆ ಸೆಂಟರ್ ಲೈನ್ ಇದೆಲ್ಲ, ಇದನ್ನ ಸೆಂಟರ್ ಪಾಯಿಂಟ್ ತಗೊಂಡ್ಬಿಟ್ಟು ಈ ಡಯಾಗ್ರಾಮ್ ನ ಸೆಂಟರ್ ಪಾಯಿಂಟ್ಗೆ ಫಿಕ್ಸ್ ಮಾಡಿಬಿಡಿ. ಇವಾಗ ರಿಟರ್ನ್ ಅಂತ ಕೊಟ್ಬಿಡಿ. ರಿಟರ್ನ್ ಅಂತ ಕೊಟ್ಟಿದಾಗ ಇಲ್ಲಿ ನೋಡಿ ಸಿಮೆಟ್ರಿಕ್ ಅಂತ ಬರುತ್ತೆ. ಈ ಸಿಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಸ್ಟೆನ್ಸ್ ಅಂತ ಏನಿದೆಲ್ಲ ಅಲ್ಲಿ 40 ಅಂತೇಳಿ ಕ್ಲಿಕ್ ಮಾಡಿ ಎಂಟರ್ ಕೊಟ್ರೆ ನಿಮ್ಮ ಡಯಾಗ್ರಾಮ್ ಆಗಿರುತ್ತೆ. ಇವಾಗ ಫಿನಿಶ್ ಕೊಟ್ಟು ಫಿಟ್ ಕೊಟ್ಬಿಡಿ. ನಿಮಗೇನಾದ್ರೂ ಬೇಕಾದ್ರೆ ಕಂಟ್ರೋಲ್ ಐ ನ ಪ್ರೆಸ್ ಮಾಡಿಬಿಡಿ. ಈ ಡಯಾಗ್ರಾಮ್ ನ ಐಸೋಮೆಟ್ರಿಕ್ ವೇವ್ ಅಲ್ಲಿ ಕೂಡ ನೀವು ನೋಡ್ಬೋದು.